ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ಗೃಹಲಕ್ಷ್ಮಿ ಸ್ಕೀಮ್ ಯಾರಿಗೆಲ್ಲ ಗೃಹಲಕ್ಷ್ಮಿ ದುಡ್ಡು ಬರಬೇಕಾಗಿದೆ, ಆ ಒಂದು ಖುಷಿ ವಿಚಾರನ ಈ ಒಂದು ವಿಡಿಯೋದಲ್ಲಿ ತಂದಿದ್ದೀನಿ. ಈ ಒಂದು ವಿಡಿಯೋ ನಿಮಗೂ ಕೂಡ ಇಷ್ಟವಾಗ್ತೈತೆ ಅಂತ ಭಾವಿಸಿದ್ದೀನಿ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾಳೆ ಶುಕ್ರವಾರ ಗೃಹಲಕ್ಷ್ಮಿ ಅಂತಲೇ ಹೇಳ್ಬೋದು. ಶುಕ್ರವಾರ ಬರಲಿದೆ ನಿಮ್ಮ ಅಕೌಂಟಿಗೆ 4,000 ದುಡ್ಡು. ಯಾವ ರೀತಿ ಅಂದರೆ 21, 22ನೇ ಕಂತಿನ 4,000 ರೂಪಾಯಿ ದುಡ್ಡು ನಾಳೆ ನಿಮ್ಮ ಅಕೌಂಟಿಗೆ ಜಮಾ ಆಗ್ತಾ ಇದೆ. ಎಲ್ಲರ ಅಕೌಂಟಿಗೆ ನಾಳೆ ಜಮಾ ಆಗ್ತಾ ಇದೆ. ಇನ್ನು 23ನೇ ಕಂತಿನ ಹಣ ಇವಾಗ ಯಾವಾಗ ಬರುತ್ತೆ ಅಂತ ಕಾಯ್ತಿರುವಂಥ ನಿಮ್ಮೆಲ್ಲರಿಗೂ ಕೂಡ ಅದಕ್ಕೂ ಕೂಡ ಒಂದು ಗುಡ್ ನ್ಯೂಸ್ ಇದೆ. ಅದು ದೀಪಾವಳಿ ಅಥವಾ ದಸರಾಗೆ ನಿಮಗೆ ಖುಷಿ ತರ್ತಾ ಆ ದುಡ್ಡನ್ನು ಕೂಡ ತರುತ್ತೆ ಅಂತ ಹೇಳೋಕ್ಕೆ ಖುಷಿ ಆಗುತ್ತೆ. ಈಗ ನಿಮ್ಮ ಎಲ್ಲ ಗೃಹಲಕ್ಷ್ಮಿಯ ಒಂದು ದುಡ್ಡು ಈಗ ಆಲ್ರೆಡಿ ಜಮಾ ಆಗಿದೆ. ಆದರೆ ನಿಮ್ಮ ಅಕೌಂಟಿಗೆ ನಿಮ್ಮ ಒಂದು ಡಿಸ್ಟಿಕ್ವರೆಗೆ ಬಂದು ತಲುಪೋಕ್ಕೆ ಇಲ್ಲಿವರೆಗೂ ಸಮಯ ಹಿಡಿದಿದೆ ಅಂದರೆ ತಪ್ಪಾಗಲ್ಲ. ಹಾಗಾಗಿ ಗೃಹಲಕ್ಷ್ಮಿ ದುಡ್ಡು ಈಗ ಆಲ್ರೆಡಿ ಬಂದು ನಿಮಗೆ ತಲುಪಿದೆ ಅಂತ ಹೇಳ್ಬೋದು. ಒಂದಷ್ಟು ಜನಕ್ಕೆ ಒಂದಷ್ಟು ಡಿಸ್ಟಿಕ್ಗಳಿಗೆ 9ನೇ ತಾರೀಕಿಗೆ ಬಂದಿದೆ, ಒಂದಷ್ಟು ಡಿಸ್ಟಿಕ್ಗಳಿಗೆ 10, ಒಂದಷ್ಟು ಡಿಸ್ಟಿಕ್ಕಿಗೆ 11 ಈ ರೀತಿ ಬಂದು ತಲುಪ್ತಾ ಇದೆ. ಆದರೂ ಈ ಒಂದು ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ ಗೃಹಲಕ್ಷ್ಮಿ ದುಡ್ಡಿಗೋಸ್ಕರ ಕಾಯ್ತಾ ಇರುವಂಥ ಜನತೆಗೆ ಅಂತ ಹೇಳ್ಬೇಕು, ಫಲಾನುಭವಿಗಳಿಗೆ. ಯಾಕಂದರೆ ಒಬ್ಬೊಬ್ಬರ ಜೀವನ ಕೂಡ ಇವಾಗ ಏನೋ ಒಂದಷ್ಟು ತರೋದಿರುತ್ತೆ, ಒಮ್ಮೆ ರೇಷನ್ ಆದರೂ ತರೋದಿರುತ್ತೆ. ಆ ದುಡ್ಡು ಬಂದರೆ ಆ ದುಡ್ಡಿನಿಂದ ಅದನ್ನು ತರೋಣಪ್ಪ ಅನ್ನೋ ಭಾವನೆ ಕೂಡ ಜನಕ್ಕೆ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಆ ದುಡ್ಡು ಅಷ್ಟೊಂದು ಹೆಲ್ಪ್ಫುಲ್ ಮಾಡಿದೆ. ಒಂದು ಮನೆಗೆ, ಸಂಸಾರಕ್ಕೆ, ಒಂದು ಜೀವನಕ್ಕೆ ಆಧಾರವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಒಂದು ಗೃಹಲಕ್ಷ್ಮಿ ಸ್ಕೀಮ 4,000 ರೂಪಾಯಿ ದುಡ್ಡು ಈಗ ಆಲ್ರೆಡಿ ರಿಲೀಸ್ ಆಗಿ ನಿಮ್ಮ ಅಕೌಂಟಿಗೆ ತಲುಪಿದೆ. ನಾಳೆ ಅಥವಾ ನಿನ್ನೆ ಮೊನ್ನೆ ಯಾರಿಗೆಲ್ಲ ತಲುಪಿದೆ ಅಲ್ವಾ ಅವರೆಲ್ಲ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.